ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿದ್ದೀವಿ ಮೈಸೂರು. ಈಗ ರೀಚ್ ಆಗಿರೋದು ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಇವತ್ತು ಏನೇನು ಪ್ರೋಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಪಾರ್ಕಿಂಗ್ ಪ್ಲೇಸ್ಗೆ ಅವೈಲೇಬಲ್ ಇದೆ. ಕಾರು, ಬೈಕು, ಟಿ ಟಿ ಎಲ್ಲ ಅವೈಲೇಬಲ್ ಇದೆ. ಆರಾಮಾಗಿ ಬನ್ನಿ. ಇದು ಘಾಟ್ ಸೆಕ್ಷನು, ಸ್ವಲ್ಪ ನೋಡ್ಕೊಂಡು ಬನ್ನಿ. ಸ್ವಲ್ಪ ಆಕ್ಸಿಡೆಂಟ್ ಎಲ್ಲ ಇದೆ. ಬಸ್ಸಲ್ಲಿ ಬಂದರೆ ಮಿನಿಮಮ್ 45 ಮಿನಿಟ್ಸ್ ಆಗುತ್ತೆ ಇಲ್ಲಿಂದ, ಅಂದರೆ ಮೈಸೂರಿಂದ ಬಸ್ ಸ್ಟ್ಯಾಂಡ್ ಬರುತ್ತೆ. 45 ಮಿನಿಟ್ಸ್ ಆಗುತ್ತೆ. ಸೊ ಪ್ರೈವೇಟ್ ಆದರೆ ನಿಮಗೆ 20 ಮಿನಿಟ್ಸ್ ಇಲ್ಲ 25 ಮಿನಿಟ್ಸ್ ರೀಚ್ ಆಗುತ್ತೆ. ಸೊ ಹಂಗಾಗಿ ನೋಡ್ಕೊಂಡು ಬನ್ನಿ. ಅದೇ ಇಲ್ಲಿ ಸ್ಟ್ಯಾಚು ಇದೆ. ಈ ಸ್ಟ್ಯಾಚು ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ರೈಟ್ ಸೈಡಲ್ಲಿ ಫ್ರೀ ಎಂಟ್ರಿ ಇದೆ. ಇದು ಬಂದುಬಿಟ್ಟು ಮ್ಯೂಸಿಯಮ್ಮು. ಸರ್ ಈಗೇನು ನೋಡ್ತಾ ಇದ್ದೀರಾ ನೀವು, ಇದು ಮ್ಯೂಸಿಯಮ್. ಒಳಗಡೆ ವಿಡಿಯೋ ಅಲೋ ಇಲ್ಲ, ಸೊ ಹಂಗಾಗಿ ಇಲ್ಲಿಂದನೇ ತೋರಿಸ್ಬಿಡ್ತೀನಿ. ಎಲ್ಲ ನೋಡ್ಕೊಬಿಡಿ. ಇದು ಮ್ಯೂಸಿಯಮ್ಮು. ನೆಕ್ಸ್ಟ್ ಬಂದುಬಿಟ್ಟು ಸ್ಟ್ಯಾಚು ಹತ್ರ ಬನ್ನಿ. ಈಗ ನೆಕ್ಸ್ಟು ಸಾಗರ ಇದೆ, ಬಿಸಿಲೆಲ್ಲ ಇದೆ. ಬೆಳಿಗ್ಗೆ ಬಂದರೆ ನೀವು ಆರಾಮಾಗಿ ಡೈಲಿ ಪಾಸ್ ತೊಗೊಂಡು ಒಂದು 3-4 ಕಡೆ ಹೋಗ್ಬೋದು. ನೆಕ್ಸ್ಟ್ ನೀವೇನು ಈಗ ಸ್ಟ್ಯಾಚು ನೋಡ್ತಾ ಇದ್ದೀರಾ, ಈ ಸ್ಟ್ಯಾಚು ಬಂದುಬಿಟ್ಟು ಮಹಿಷಾಸುರ ಅಂತ ಹೇಳ್ಬಿಟ್ಟು ಈ ಸ್ಟ್ಯಾಚು. ಇದು ಕ್ಲೀನಾಗಿ ನೋಡ್ತಾ ಇದ್ದೀವಿ. ಏನು ಜನ ಇದ್ದಾರೆ. ಬೆಳಿಗ್ಗೆ ಒಂದು 6 ಗಂಟೆಗೆ ಬಿಟ್ಟು 5 ಗಂಟೆಗೆ ಬಿಟ್ಟಿರೋದು ನಾನು. 5 ಗಂಟೆಗೆ ಬಿಟ್ಟು 10:30 11 ಗಂಟೆಗೆ ಬಂದಿದ್ದೀನಿ. ಹೀಗಾಗಿ ಬಿಸಿಲು ಜಾಸ್ತಿ ಆಗಿದೆ. ಫುಲ್ಲು ಮೈಸೂರು ಪ್ಯಾಲೇಸ್ ಹತ್ರ ಏನಿದೆ ಫುಲ್ಲು ರಶ್ಶು. ಅಲ್ಲಿ ಯಾರೂ ಇಲ್ಲ, ಖಾಲಿ ಹೊಡಿತಾಯಿದೆ. ಎಲ್ಲ ಲೈಟಿಂಗ್ಸ್ಗೆ ಬರೋದು. ಹಾಗಾಗಿ ನೋಡ್ಕೊಬಿಡಿ. ಇದು ಮಹಿಷಾಸುರ ಸ್ಟ್ಯಾಚು, ಅದು ಬಸ್ ಸ್ಟ್ಯಾಂಡು. ಈಗೇನು ನೋಡ್ತಾ ಇದ್ದೀರಾ, ಇವಾಗ ಹೋಗೋದು ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ. ಆಲ್ಮೋಸ್ಟ್ ಪ್ರೈವೇಟ್ ಗಾಡಿಲಾದರೆ ಒಂದು 20 to 25 ಮಿನಿಟ್ಸ್ ತೊಗೊತೀರಾ. ಸೊ ನೀವು ಬರೋದಾದ್ರೆ ವೀಕ್ ಡೇಸು ಬೆಸ್ಟು ಅಂತ ಹೇಳ್ತೀನಿ. ಎಲ್ಲ ಪೊಲೀಸ್ ಎಲ್ಲ ಯಾವ ಥರ ಇದು ಅಲರ್ಟ್ ಇದ್ದಾರೆ. ಹಂಗಾಗಿ ಹೈ ಸೆಕ್ಯೂರಿಟಿ ಇದೆ. ಇನ್ನು ಬಸ್ಸಿಗೆ ಬಂತು ಅಂದರೆ ನೀವು ರೈಲ್ವೆ ಸ್ಟೇಷನ್ ಇಲ್ಲ ಅಂದರೆ ಬಸ್ ಸ್ಟಾಪ್ ಏನು ರೀಚ್ ಆಗ್ತೀರೋ ಅಲ್ಲಿಂದ 1 ಅವರ್ ತೊಗೊಳುತ್ತೆ ಚಾಮುಂಡೇಶ್ವರಿಗೆ ಬೆಟ್ಟಕ್ಕೆ, ದೇವಸ್ಥಾನಕ್ಕೆ ಜಾಗ ಇದು. ದೇವಸ್ಥಾನದ ಜಾಗ. ಬಿಸಿಲು ಜಾಸ್ತಿ ಹೊಡಿತೈತೆ ಗುರು, ಕಾಲೆಲ್ಲ ಜಾಸ್ತಿ ಹೊಡಿತೈತೆ. ನೋಡೋಣ ಬನ್ನಿ. ಎಲ್ಲ ಜನ ಎಲ್ಲ ಇದೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬನ್ನಿ. ಇನ್ನೊಂದು ಇಲ್ಲೂ ಕೂಡ ಸೇಮ್ ಬೆಂಗಳೂರು ಥರ ಡೈಲಿ ಪಾಸ್ ಥರ ಅವೈಲೇಬಲ್ ಇದೆ. ಬೆಸ್ಟ್ ಬಸ್ಸು ಏನಾದರೂ ಇಲ್ಲ ಟ್ರೈನಲ್ಲಿ ಏನಾದ್ರು ಬಂದರೆ ಆರಾಮಾಗಿ ಡೈಲಿ ಪಾಸ್ ತೊಗೊಂಡು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೋದು ಎಲ್ಲ ಕಡೆ. ನೆಕ್ಸ್ಟು KRS ಹೋಗೋ ಪ್ಲ್ಯಾನ್ ಇದೆ. ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ. ಫಸ್ಟ್ ಟೈಮ್ ನಾನು ಈ ಥರ ಪಬ್ಲಿಕಲ್ಲಿ ವೀಡಿಯೋ ಮಾಡ್ತಾ ಇರೋದು. ಸೊ ನನಗೆ ಸ್ವಲ್ಪ ಭಯ ಇದೆ, ಯಾರು ಏನಂತಾರೆ ಅಂತ. ಇದಕ್ಕೆ ಸ್ವಲ್ಪ ಹಂಗೆ ಹೆಚ್ಚು ಕಮ್ಮಿ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿಂದನೇ ಕ್ಯೂ ಸ್ಟಾರ್ಟ್ ಆಗಿದೆ. ದೇವಸ್ಥಾನ ಅಲ್ಲಿಗೆ ಕಾಣಿಸ್ತಾ ಇದೆ. ಇಲ್ಲಿಂದನೇ ಕ್ಯೂ ಜಾಸ್ತಿ ಸಿಕ್ಕಾಪಟ್ಟೆ ಕಾಣಿಸ್ತಾ ಇದೆ. ಫುಲ್ಲು ಜನ ಇದ್ದಾರೆ. ನೋಡೋಣ ಯಾವ ಥರ ಬರುತ್ತೆ. ಜನ ಇದ್ದಾರೆ. ಸೊ ಡೈರೆಕ್ಟ್ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ನಿಮಗೆ ಅಲ್ಲಿ ವಿಡಿಯೋ ಮಾಡ್ತೀನಿ. ಇಲ್ಲಿ ಕಂಟಿನ್ಯೂಸ್ ಮಾಡೋಕ್ಕೆ ಏನು ಜನ ಅಂದರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಈ ಬಿಸಿಲಲ್ಲಿ. ನೋಡಿ ಇವಾಗ ಕ್ಯೂ ಹೋಗ್ತಾ ಇದ್ದಾರಲ್ಲ, ಇದು 100 ರುಪೀಸ್ದು ಪಾಸು. ಇದರಲ್ಲೇ ಬೇಜಾನ್ ಜನ ಅವರೇ. ಇನ್ನು ಇದರಲ್ಲಿ ಸಪ್ರೇಟ್ ಇದೆ. 30 ರುಪೀಸ್ ಸಪ್ರೇಟ್ ಇದೆ, ಮತ್ತು ಫ್ರೀ ಆಗಿರೋದು ಬರೋದಿದೆ. ಆಗಲೇ ನಿಮಗೆ ಕ್ಯೂ ನೋಡಿದ್ದೀರ ಅನಿಸುತ್ತೆ ನೀವು ಆಗಲೇ. ನೋಡಿ ಯಾವ ಡಿಸ್ಟೆನ್ಸಿಂದ ಬರ್ತಾ ಇದ್ದಾರೆ ಕ್ಯೂ ಅಂದರೆ ಸಿಕ್ಕಾಪಟ್ಟೆ ಕ್ಯೂಯಿಂದ ಬರ್ತಾ ಇದ್ದಾರೆ. ನಾವು ಇನ್ನು ದರ್ಶನ ಮಾಡಿಲ್ಲ. ಈಗ ದರ್ಶನಕ್ಕೆ ಹೋಗ್ತೀವಿ. ಎಷ್ಟು ನನಗೆ ಗೊತ್ತಿರೋ ಒಂದು 4 ಅವರು 5 ಅವರ್ ಮೇಲೆ ಆಗುತ್ತೆ ನೋಡಿ. ನೀವು ಏನೇನು ಪ್ಲ್ಯಾನ್ ಹಾಕೊಂಡಿರ್ತೀರೋ ಒಂದು 4 ಪ್ಲೇಸ್ ನೋಡ್ತೀವಿ.
3 ಪ್ಲೇಸ್ ನೋಡ್ತೀವಿ ಅಂತಂದರೆ 5 ಜನಕ್ಕೆ ಬಂದರೆ ಆಗಲ್ಲ. ಸೊ ಹಂಗಾಗಿ ನೀವು ಬೇರೆ ದಿವಸ ಬರೋಕ್ಕೆ ಟ್ರೈ ಮಾಡಿ. ದೂರದಿಂದ ಬರೋರು ಬೇಕಂದರೆ ಬನ್ನಿ, ಯಾಕಂದರೆ ಅವಾಗ ರಶ್ ಕೂಡ ಕಮ್ಮಿ ಆಗುತ್ತೆ, ಬೇರೆಯವ್ರು ಕೂಡ ಹೆಲ್ಪ್ ಆಗುತ್ತೆ. ಈಗ ನೋಡಿ ಊಟಕ್ಕೆ ಬಡಿಸ್ತಾ ಇದ್ದಾರೆ. ಒಂದು ಚೆನ್ನಾಗಿದೆ ಹಿಂದಗಡೆ ದೇವಸ್ಥಾನದಲ್ಲಿ. ನೆಕ್ಸ್ಟ್ ಊಟ ಮಾಡಿಬಿಟ್ಟು ಬೇರೆ ಪ್ಲೇಸ್ಗೆ ಹೋಗೋಣ, ಸಿಗೋಣ. ವೆಲ್ಕಮ್ ಬ್ಯಾಕ್ ಟು ಕಾರಂಜಿ. ಬನ್ನಿ ನೋಡೋಣ ಲೈಟಿಂಗ್ಸ್. ಗೈಸ್ ಈಗೇನು ನೀವು ನೋಡ್ತಾ ಇದ್ದೀರಾ, ಇದು ಕಾರಂಜಿ ಎಂಟ್ರೆನ್ಸ್ ಲೈಟು. ಇನ್ನೇನು ಎಂಟ್ರಿ ಆಗಬೇಕು ನೆಕ್ಸ್ಟ್ ಶೋಗೆ. ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲ ಆಯ್ ಮಾಡ್ತಾ ಇದ್ದಾರೆ ನೋಡಿ. ಫುಲ್ಲು ಒಂದು ರೌಂಡ್ ಎಲ್ಲ ವಿಸಿಟ್ ಆಗೋಬಿಡಿ, ಎಲ್ಲ ಆಯ್ ಮಾಡಿ ಎಲ್ಲ ಜೊತೆಲಿ ಬಂದಿರೋರು ಫುಲ್ಲು ಕ್ಯಾಕಪ್ ಮಾಡೋದೇ ಇವಾಗ. ಡಿಸೈನ್ ಆಗಿದೆ ಬನ್ನಿ. Keep enjoying. Jolly, jolly. ಸಕ್ಕತ್ತಾಗಿದೆ. Enjoy, enjoy. Jolly, jolly. ರಾಜಾಧಿರಾಜರ ತವರೂರಿದು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಮೈಸೂರಿದು. ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. Love you, ಮೈಸೂರು ಶ್ರೀಗಂಧ ನಮ್ಮೂರು. Love you, ಮೈಸೂರು ಶ್ರೀಗಂಧ ನಮ್ಮೂರು. ಕಣ್ಣಿಗೆ ಒಳ್ಳೆ ನೋಟ, ಬೊಂಬಾಟಿಲ್ಲಿ ಊಟ, ಬಲ್ಮೂರಿಲಿ ಈಜಾಟ. ನೋಡ್ತಿದ್ರೆ ಕನ್ನಂಬಾಡಿ ಜುಮ್ಮಂತು ನರನಾಡಿ ಸರಳಿಗೆ ಗಸ್ ಈಗೇನು ನೋಡ್ತಾ ಇದ್ದೀರಾ ನೋಡಿ, KRS ಎಲ್ಲಿಂದ ನೋಡ್ತಾ ಇದ್ದೀವಿ. ಈ ಬ್ರಿಡ್ಜು ಫುಲ್ಲು ಲಾಸ್ಟ್ವರೆಗೂ ಹೋದ್ರೆ ನಿಮಗೆ ಬ್ಯೂಟಿಫುಲ್ ಪಾಯಿಂಟ್ ಸಿಗುತ್ತೆ. ಕ್ರೇಜಿ ಆಗಿದೆ ನೋಡಿ. ಡ್ಯಾಮ್ಗೆಲ್ಲ ಒಂದೊಂದು ಕಲರ್ ಒಂದೊಂದು ಯಾವ ಥರ ಇದೆ. ಇನ್ನೊಂದು ನೀವು ಬೇಗ ಬಂದರೆ ಇದು ಬೋಟಿಂಗ್ ಇರುತ್ತೆ. ನಾವು ಇದು ಲಾಸ್ಟ್ ಸೆಕ್ಷನ್ ಬಂದಿದ್ದೀವಿ, ಲಾಸ್ಟ್ ಎಂಡ್ನೇಜ್ ಬಂದಿದ್ದೀವಿ. ಬೋಟಿಂಗ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಸೊ ಅದಕ್ಕೆ ನೀವು ಆದಷ್ಟು 7 ಗಂಟೆ ಅಷ್ಟೊತ್ತಿಗೆ ನೀವು ಇಲ್ಲಿಗೆ ರೀಚ್ ಆದರೆ ನೀವು ಪ್ರತಿಯೊಂದು ನೋಡ್ಬೋದು. ಬೋಟಿಂಗ್ ಎಲ್ಲ ಇರುತ್ತೆ, ಮಸ್ತಾಗಿರುತ್ತೆ. ಬೋಟಿಂಗು ಎಲ್ಲ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಲಾಸ್ಟ್ಗೆ ಒಂದೇ ಸಲ ಲಾಸ್ಟ್ಗೆ ಹೋಗಿಬಿಟ್ಟು ನಿಮಗೆ ಬ್ಯೂಟಿಫುಲ್ಲು ಯಾವ ಥರ ಇರುತ್ತೆ ಅಂತ ನಿಮಗೆ ಒಂಥರ ಖುಷಿ ಬಂದುಬಿಡ್ತೀರ. ನಾವು ಅದಕ್ಕೆ ಅಂತಲೇ ಇಲ್ಲಿಗೆ ಬರೋದು. ಸೊ ಇವಾಗ ವಿಸಿಟ್ ಹಾಕೊಂಡು ಬರೋಣ. ನೋಡಿ ಯಾವ ಥರ ಇದೆ. ಫುಲ್ ಲಾಸ್ಟ್ವರೆಗೂ ಲೈಟಿಂಗ್ಸ್ ಇದೇ ಥರ ಬ್ರಿಡ್ಜು ಕೊನೆವರೆಗೂ ಇರುತ್ತೆ. ನಿಮಗೇನು ಅನಿಸ್ತಾ ಇದೆ ಈ ಲೈಟಿಂಗ್ಸ್ ಎಲ್ಲ ನೋಡಿ, ಹಂಗೆ ಒಂದು ಕಮೆಂಟು ಇಲ್ಲ ಇಷ್ಟ ಆದರೆ ಶೇರ್ ಮಾಡಿ. ನೋಡಿ ಯಾವ ಥರ ಲೈಟಿಂಗ್ಸ್ ಎಲ್ಲ ಇದೆ. ನೋಡಿದ ತಕ್ಷಣ ನೀವು ಲೈವಿಗೆ ಬಂದರೆ ಅಂತೂ ಲೈವು ಸಕ್ಕತ್ತಾಗಿದೆ. ನೋಡಿ ಇಲ್ಲಿ ಎಂಟ್ರೆನ್ಸಲ್ಲಿ ನೀರೆಲ್ಲ ಯಾವ ಥರ ಮೇಲೆ ಎಲ್ಲ ಹೋಗ್ತಾಯಿದೆ. ಇದು ಒಂಥರ ವಾಟ್ರ್ ಶೋ. ಇವಾಗ ಏನು ನೋಡ್ತಾ ಇದ್ದೀರಿ, ಇದು ಜಸ್ಟ್ ಒಂಥರ ಟೀಸರ್ ಅಂದ್ಕೊಳ್ಳಿ. ನೆಕ್ಸ್ಟ್ ಬರೋದು ನಿಮಗೆ ಟ್ರೈಲರ್ ಅಂತಲೇ ಹೇಳ್ತೀನಿ. ಇರೋದು ನಾವು ಫಸ್ಟು ಬರೋದೇ ಈ ಕಾರಂಜಿ ಅಂತ ಕರೀತಾರೆ ಇದಕ್ಕೆ. ಬನ್ನಿ ಡೈರೆಕ್ಟ್ ಇನ್ನೇನು ಟೈಮ್ ಆಯಿತು.
ಫೈನಲಿ ನಾವು ಕಾರಂಜಿನ ಫಿನಿಶ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಆಲ್ರೆಡಿ ನೆಕ್ಸ್ಟ್ ನಾವು ಮೈಸೂರಿಗೆ ವಿಸಿಟ್ ಆಗ್ತಾ ಇದ್ದೀವಿ. ನೈಟ್ ಟೈಮ್ ಫುಲ್ ಲೈಟಿಂಗ್ಸ್ ಹೆಂಗೈತೆ ಅಂತ ನೋಡೋಣ ಬನ್ನಿ. ಎಲ್ಲ ಕೌಕ್ಯಾಕ ಮಾಡೋಣ ಮೈಸೂರಲ್ಲಿ ಬಂದ್ಬಿಟ್ಟು ಯಾವ ಲೈಟಿಂಗ್ಸ್ ಇದೆ ಏನು ಅಂತ ನೋಡ್ಬಿಟ್ಟು ಫುಲ್ಲು ಜಿಂಗ್ಜಾಕ್ ಮಾಡೋಣ ಬನ್ನಿ. ಬಸ್ ಫೈನಲಿ ನಾವು ಆಚೆ ಕಡೆಗೆ ಬಂದು KRS ಇಂದ ಮಿನಿಮಮ್ ಒಂದು 25 ಕಿಲೋಮೀಟ್ರ್ ಇದೆ. ಅಲ್ಲಿಂದ 3/4 ಗಂಟೆ ಬೇಕು. ಈಗ ಆಲ್ರೆಡಿ 9 ಕಾಲ್ ಆಗಿದೆ. ಇವಾಗ ಅಷ್ಟೊತ್ತಿಗೆ 10 ಕಾಲ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಆದರೆ ನಾವು ಇವಾಗ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ಬಸ್ಸು 9:30ಗೆ ಲಾಸ್ಟ್ ಇರೋದು. ನಾವು 9:30 ಹತ್ಕೊಂಡ್ರೆ ಅರಮನೆ ಕ್ಲೋಸ್ ಆಗೋಗುತ್ತೆ, ಲೈಟಿಂಗ್ಸ್ ಇಲ್ಲ. 11 ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ದಾರೆ. ಬನ್ನಿ ನೋಡೋಣ, ನೋಡಿ ಯಾವ ಥರ ಲೈಟಿಂಗ್ಸ್ ಅರೇಂಜ್ ಮಾಡಿದ್ದಾರೆ. ಪ್ಲಸ್ ಫೈನಲ್ಲೇ ನಾವು ಸಿಟಿ ಇನ್ನೇನು 6 ಕಿಲೋಮೀಟ್ರ್ ಇದೆ. ಅವಾಗೇ ನೋಡಿ ಲೈಟಿಂಗ್ಸ್ ಯಾವ ಥರ ಅರೇಂಜ್ ಮಾಡಿದ್ದಾರೆ. ಇನ್ನು ಸಿಟಿ ಒಳಗಡೆ ನಾವು ಇನ್ನೂ ಹೋಗೇ ಇಲ್ಲ ಅಂದ್ಕೊಳ್ಳಿ. ನಮಗೆ ಬೇರೆ ಟೈಮ್ ಬೇರೆ ಆಗಿದೆ. ನಾವು ಆಟೋ ಬೇರೆ ಮಾಡ್ಕೊಂಬಂದಿದ್ದೀವಿ. ಆ ಬಸ್ಸು ಬಂತು ಆದರೂ ನಮಗೆ ಕಣ್ಣಿಗೆ ಕಾಣಿಸಿಲ್ಲ. ಅದು ಇನ್ನೂ ಸಿಕ್ಕಾಪಟ್ಟೆ ಲೇಟ್ ಅನಿಸುತ್ತೆ. ನಾವು ಇವಾಗ ಆಟೋದಲ್ಲಿ ಹೋಗ್ತಾ ಇರೋದೇ ಒಳ್ಳೆಯದು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ನಮ್ಮ ಅದೃಷ್ಟ ಹೆಂಗಿದೆ ಅಂತ. ನೋಡಿ ಯಾವ ಥರ ಡೆಕೋರೇಷನ್ ಇದೆ. ನಾವು ಸದ್ಯಕ್ಕೆ ಒಂದು 10:30 ಕಾಲ್ಗಾರು ರೀಚ್ ಆದರೂ ನಮಗೆ ಖುಷಿ. ಏನೋ ಒಂಥರ ಅರಮನೆ ನೋಡಿಲ್ಲ ಅಂದ್ರೇ ಫೀಲೇ ಬೇರೆ. ಬಂದು ಹೋಗೋದು ವೇಸ್ಟ್ ಆಗುತ್ತೆ. ನೋಡೋಣ ನಮ್ಮದು ದುರದೃಷ್ಟನ ಅದೃಷ್ಟನ ನೋಡೋಣ, ಚೆಕ್ ಮಾಡೋಣ. ಗೈಸ್ ನೀವು ಬರ್ಬೇಕಾದ್ರೆ ಆಲ್ಮೋಸ್ಟು ಎಂತೆಂಥ ಜಾಗಕ್ಕೆ ಹೋಗಬೇಕು ಅಂತ ಕ್ಲೀನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ದರ್ಶನ ಏನಾದರೂ ಲೇಟ್ ಆಯಿತು ಅಂದರೆ ಹೇಳೋಕ್ಕಾಗಲ್ಲ. ನೀವು ಮತ್ತೆ ಅಂದ್ಕೊಂಡಿರೋ ಪ್ಲೇಸಸ್ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಎಲ್ಲ ಮುಂಚೆನೇ ರೆಡಿ ಮಾಡಿಕೊಂಡು ಬೇಗ ಬರೋಕ್ಕೆ ಟ್ರೈ ಮಾಡಿ. ಫೈನಲಿ ಅರಮನೆ ಹತ್ರ ಬಂದು ರೀಚ್ ಆಗಿದ್ದೀವಿ. ಲೈಟಿಂಗ್ಸ್ ಎಲ್ಲ ಈ ಥರ ನೋಡೋಕ್ಕೆ ಒಂಥರ ಮಜಾ. ಎಲ್ಲ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬೇಗ ಹೋಗೋಣ, ಹೊರಗಡೆಗೆ ನಿಂತೋಣ. ಯಾವ ಥರ ಆಚೆ ಕಡೆಯಿಂದ ನೋಡಿದ್ರೆ ಕಣ್ಣಿಗೆ ಫುಲ್ಲು ಪಳ ನಕ್ಷತ್ರ ಹಿಂಗಿರುತ್ತೆ ಆ ಥರ ಫುಲ್ಲು ಜಾಸ್ತಿಯಾಗಿ ಹೊಡಿತೈತೆ ನೋಡಿ. ಈ ಥರ ನೋಡೋದಕ್ಕೆ ನಾವು ಎಷ್ಟು ದೂರದಿಂದ ಬಂದ್ರೂ ಸಾಕಾಗಲ್ಲ. ನಾವು ಎಷ್ಟು ಬೆಳಿಗ್ಗೆ 4 ಗಂಟೆಗೆ ಬಿಟ್ಟಿದ್ದು, ಇವಾಗವರೆಗೂ ಇದ್ದೀವಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು ಇದು ಮಾಡೋಣ. ಪೊಲೀಸ್ ನೋಡ್ರೆ ಬೇಗ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ.